ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನಾನು ಎಂದಿನಂತೆ ಇವತ್ತು 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ವಾಲಂಟಿಯರ್ಸ್ ಜೊತೆಗೆ ನಾನು ಅಲ್ಲಿ ಸ್ಟ್ರೆಚಸ್ ಅಂತೀವಿ ನಾವು, ಎಕ್ಸಸೈಜ್ ಅಂತಲೂ ಹೇಳ್ಬೋದು, ಮಾಡಿದೆ. ನಾನು ಈಗ ಸೇವೆ ಶುರು ಆಗಿದೆ, ಸೇವೆ ಮಾಡಲು ರೆಡಿ ಆಗಿದ್ದೀನಿ. ನಿಮಗೆಲ್ಲ ಗೊತ್ತೇ ಇದೆ ನಾನು ಸಾಧನಾ ಪರಿಷ್ನಲ್ಲಿದ್ದೀನಿ ಅಂತ ಅಲ್ವಾ. ಈಗ ಎಲ್ಲಾ ಕಡೆ ಸಮ್ಮರ್ ಶುರುವಾಗಿದೆ ನೋಡಿ. ಇಲ್ಲಿ ಕೂಡ ತುಂಬಾ ಬಿಸಿಲು. ಪಾಂಡಿಚೇರಿ ಅಂದ್ರೆ ಕೋಸ್ಟಲ್ ಏರಿಯಾ ಅಲ್ವಾ, ತುಂಬಾನೇ ಬಿಸಿಲಿನ ಶಾಖ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದಪ್ಪ. ಈ ಒಂದು ಬಿಸಿಲನ್ನ ಹೇಗೆ ಕೂಲ್ ಆಗಿ ಇರ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಅಬ್ಬಾ 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 ಅಬ್ಬಾ, ಎಷ್ಟೊಂದು ಬಿಸಿಲಿದೆ ಅಲ್ವಾ. ಪಾಂಡಿಚೇರಿಯಲ್ಲಿ ಇದ್ದೀನಿ ನಾನು ಅಂದರೆ ಇನ್ನೂ ಡಬ್ಬಲ್ ಬಿಸಿಲಿರುತ್ತೆ ರೀ. ನಮ್ಮ ಕಡೆಗಿಂತ ಜಾಸ್ತಿ ಬಿಸಿಲಿರುತ್ತೆ ಗೊತ್ತಾ. ಎಷ್ಟೊಂದು ಬಿಸಿಲು ಕಣ್ರಿ. ಈ ಬಿಸಿಲಿಗೆ ಏನಾದರೂ ಮಾಡಬೇಕಂತ ಅನಿಸುತ್ತಲ್ವಾ. ನಾವು ಅಲ್ಲಿದ್ದರೂ ಮಾಡ್ಕೊತೀವಿ, ಇಲ್ಲಿದ್ದರೂ ಮಾಡ್ತೀವಿ. ಇಲ್ಲೇನು ಮಾಡ್ತಾರೆ ಅಂತ ನೋಡೋಣವಾ, ಬನ್ನಿ ತೋರಿಸ್ತೀನಿ. ಮಾರ್ನಿಂಗು ಹಣ್ಣುಗಳನ್ನು ತುಂಬ ಹೆಚ್ಚಿಡ್ತಾರೆ ನೋಡಿ. ಕಲ್ಲಂಗಡಿ ಇದೆ, ಆಮೇಲೆ ಮಸ್ಮಲನ್ ಇದೆ, ಅಂದರೆ ಕರ್ಬೂಜ. ನಾನು ಕಲ್ಲಂಗಡಿ ತಗೊಂಡೆ ಇನ್ನೂ ಸ್ವಲ್ಪ ತಿನ್ನೋಣ ಅಂತ. ಬೆಳಗ್ಗೆ ತಿಂದಿದ್ವಿ ನಾವೆಲ್ಲ, ಬರೀ ಹಣ್ಣೇ ತಿಂದಿದ್ದು. ಆದರೂ ಇನ್ನೂ ಸ್ವಲ್ಪ ಹಣ್ಣು ತಗೊಂಡಿದ್ದೆ. ಆದರೆ ಎಲ್ರಿಗೂ ಹಣ್ಣು ಇಷ್ಟ ಇಲ್ಲ ಅಲ್ಲ, ಅದಕ್ಕೆ ಏನು ಮಾಡಿದ್ದಾರೆ ನೋಡಿ, ಇಲ್ಲಿದೆ ಲೆಮನೇಟ್ ಅಂದರೆ ಏನು ಗೊತ್ತಾ. ಇದಕ್ಕೆ ನಿಂಬೆಹಣ್ಣು, ಕಪ್ಪುಪ್ಪು, ಪುದೀನ ಹಾಕಿಬಿಟ್ಟು ನೀರಲ್ಲಿ ಎಲ್ಲ ಸ್ವಲ್ಪ ಬಿಟ್ಟು ಉಪ್ಪು ಹಾಕಿಬಿಟ್ಟು ನೀರಲ್ಲಿ ಇಡ್ತಾರೆ. ಆ ನೀರನ್ನು ನಾವು ಕುಡಿತೀವಿ. ಇಲ್ಲಿದೆ ನೋಡಿ ಗ್ಲಾಸ್ಗಳು, ಎಲ್ಲರೂ ಬಂದು ಕುಡಿತೀವಿ. ಅದಕ್ಕೆ ಅಂತಂದೇಳಿ ನಮಗೆ ಒಂದು ಬ್ರೇಕ್ ಅಂತ ಕೊಡ್ತಾರೆ ಮಧ್ಯದಲ್ಲೇ. 11ರಿಂದ 11:30ವರೆಗೆ ಯಾವಾಗಾದ್ರೂ ಕುಡಿಬೋದು. ಒಟ್ಟ ನಾನು ಈಗ ಬಂದಿದ್ದೀನಿ ಕುಡಿಲಿಕ್ಕೆ, ಎಲ್ಲರೂ ಕುಡ್ದು ಹೋಗ್ಬಿಟ್ಟಿದ್ದಾರೆ ನೋಡಿ. ಈ ಥರ ಸೌಟು ಕೂಡ ಯಾವ ಥರ ಇದೆ ಚೆನ್ನಾಗಿದೆ ಅಲ್ವಾ. ವಾ ನೋಡಿ, ಲೆಮನೇಡ್. ಲೆಮನೇಡ್ ಯಾರ್ಯಾದ್ರೂ ಬರ್ತೀರಾ ಆದರೆ ಎಲ್ಲರೂ ಕುಡ್ದು ಹೋಗ್ಬಿಟ್ಟಿದ್ದಾರೆ. ಬಂದ್ಬಿಡ್ತಾರೆ, ಸ್ಟಾರ್ಟಿಂಗೇ ಬಂದ್ಬಿಡ್ತಾರೆ ಕುಡಿಲಿಕ್ಕೆ. ಎಲ್ಲ ಇಷ್ಟು ಮಿಕ್ಕಿದೆ, ನಾನು ಈಗ ಕುಡಿತಾ ಇದ್ದೀನಿ. ಓಕೆ, ಈಗೇನಾಗುತ್ತೆ ಅಂದರೆ ಸೇವೆ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ, ಮಧ್ಯದಲ್ಲಿ ಬ್ರೇಕ್ ಕೊಡ್ತಾರೆ 10 ನಿಮಿಷ ಅಷ್ಟೇ. 10 ನಿಮಿಷದಲ್ಲಿ ಕುಡಿದ್ಬಿಟ್ಟು ಹೋಗೋದು. ನಾನೀಗ ಕುಡಿಲಿಕ್ಕೆ ಬಂದಿದ್ದೀನಿ. ಇದು ಯಾಕೆ ಅಂದರೆ ಬಿಸಿಲಿಗೆ ತಂಪು ಮಾಡುತ್ತೆ ದೇಹನ. ಬಿಸಿಲಿಗೋಸ್ಕರ ಈ ಥರ ನಾವು ಒಂದು ಸಾಧನ ಫಾರೆಸ್ಟಲ್ಲಿ ಈ ಥರ ಆಲ್ಟರ್ನೇಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಗುಡಿಸ್ಲಲ್ಲಿ ಬಿಸಿಲಿರುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ರೀ, ನೋಡಿ ಎಷ್ಟೊಂದು ಗಿಡ ಮರ ಇದ್ದಾವೆ ಅಲ್ವಾ. ಈ ಗಿಡ ಮರದ ಮಧ್ಯದಲ್ಲಿ ನಮ್ಮ ಗುಡಿಸ್ಲಿದೆ. ಏನಾಗುತ್ತೆ ಗೊತ್ತಾ, ತುಂಬ ತಂಪಿರುತ್ತೆ ರೀ ವಾತಾವರಣ. ಇಲ್ಲಿ ತುಂಬ ತಂಪಿರುತ್ತೆ, ಗಾಳಿ ಚೆನ್ನಾಗಿ ಬರುತ್ತೆ. ಇಲ್ಲಿ ತುಂಬ ವೆದರು ತುಂಬ ಚೆನ್ನಾಗಿದೆ. ಇದೇ ನಮ್ಮ ಚೇಂಜು ಅಷ್ಟೇ, ಇನ್ನೇನಿಲ್ಲ. ಫ್ಯಾನು ಬೇಡ, ಏನು ಬೇಡ. ನೋಡಿ, ಎಲ್ಲಿ ಕೂತ್ರೂ ತಣ್ಣಗೆ ಇರುತ್ತೆ. ಗಾಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ತುಂಬ ಇಷ್ಟ ಆಗುತ್ತೆ ಇಲ್ಲಿ ನನಗೆ. ಎಲ್ಲರೂ ಕೇಳ್ತಾರೆ, ಇಂಥ ಬಿಸಿಲು, ಪಾಂಡಿಚೇರಿ ಅಂದರೆ ತುಂಬ ಈ ಬಿಸಿಲಲ್ವಾ. ಹೌದು, ಊರೊಳಗೆ ಬಿಸಿಲಿದೆ, ಬಟ್ ಇದು ನಾವಿರೋದು ಕಾಡಲ್ವಾ. ಕಾಡಲ್ಲಿ ಏನು ಬಿಸಿಲಿಂದ ಒಂದು ನಮಗೆ ತೊಂದರೆ ಆಗಲ್ಲ. ಆಚೆ ಕಡೆ ಹೋದಾಗ ಮಾತ್ರ ಬಿಸಿಲು ತೊಂದರೆ ಆಗುತ್ತೆ. ಈಗೇನೂ ಇಲ್ಲ, ಇಟ್ಸ್ ಓಕೆ, ಎಲ್ಲ ಚೆನ್ನಾಗಿದೆ. ನೋಡಿ ಬಿಸಿಲು ಹೆಂಗೆ ಕಾಣ್ತಾ ಇದೆ. ಮೋಡನೂ ಮುಚ್ಚಿದೆ ಇವತ್ತೊಂದು ಸ್ವಲ್ಪ ಹೇಳ್ಬೇಕು ಅಂದರೆ. ಇಲ್ಲಿ ತುಂಬಾ ಸೆಕೆ ಅಂತ ಫೀಲ್ ಆಗ್ತಾ ಇದೆ ಅಲ್ಲ. ಕೂಲ್ ಆಗಕ್ಕೆ ಒಂದು ಜಾಗ ಇದೆ, ತೋರಿಸ್ತೀನಿ ಬನ್ನಿ. ಇದು ಮಡ್ ಪೂಲ್ ಅಂತ, ಅಂದ್ರೆ ಮಣ್ಣಿನ ನೀರು ಅಂತಾನು ಹೇಳ್ಬೋದು. ಇಲ್ಲಿ ಇದ್ರೊಳಗೆ ಇಳಿದ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾರೆ ಎಲ್ರು. ನಾವು ಕೂಡ ಎಂಜಾಯ್ ಮಾಡ್ತೀವಿ. ಮೈ ತುಂಬಾ ಮಣ್ಣು, ತಲೆ ತುಂಬಾ ಮಣ್ಣೆಲ್ಲ ಹಚ್ಕೊಳ್ತಾರೆ. ಆಮೇಲೆ ನಯಸ್ಸಾಗಿದೆ ಮಣ್ಣು ತುಂಬಾ. ಬಿಸಿಲಿನ ನಡುವೆ ಈ ನೀರಲ್ಲಿ ಕುಳಿತುಕೊಳ್ಳೋದು, ನೀರಲ್ಲಿ ಈಜಾಡೋದು ತುಂಬಾನೇ ಒಂಥರ ಕೂಲಿಂಗ್ ಫೀಲ್ ಕೊಡುತ್ತೆ ನಮಗೆ. ತಂಪಾದ ಅನುಭವ ಅಂತಾನು ಹೇಳ್ಬೋದಲ್ವಾ. ಎಲ್ರಿಗೂ ನಮಸ್ಕಾರ. ನೋಡ್ರಿ, ಇದೇ ಸಾಧನಾ ಫಾರೆಸ್ಟ್ ಮಡ್ ಪೂಲು. ಎಲ್ಲರೂ ಸಾಧನಾ ಫಾರೆಸ್ಟ್ ಬಂದ್ರೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ನೀವು ಖಂಡಿತ ಬರಲೇಬೇಕು. ನೆಕ್ಸ್ಟ್ ಟೈಮ್ ರಿಜಿಸ್ಟರ್ ಆಗಿ ಬಂದೇ ಬನ್ರಿ. ಈ ಮಡ್ ಪೂಲ್ ಬರಲೇಬೇಕು ನೀವು. ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಎಲ್ರು. ಬಾಯ್. ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ, ಭೇಟಿ ಆಗೋಣವಾ. ಧನ್ಯವಾದ.